ಹರಿಹರ ವೀರಮಲ್ಲು ರಿಲೀಸ್ ಆಗಿದೆ. ತುಂಬಾ ವರ್ಷಗಳ ನಂತರ ಬೆಳ್ಳಿ ಪರದೆಗೆ ಪವನ್ ಕಲ್ಯಾಣ್. ಐತಿಹಾಸಿಕ ಕಥೆ, ಮೊಘಲರ ಆಡಳಿತ, ಕೊಹಿನೂರ್ ವಜ್ರ, ವೀರಮಲ್ಲು ರಾಬಿನ್ ಹುಡ್ ಸ್ಟೈಲ್, 250 ಕೋಟಿ ಬಜೆಟ್. ಈಗ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ. ಭಾರತದಿಂದ ಆಪರೇಷನ್ ಮಾಲ್ಡೀವ್ಸ್, ಶತ್ರು ದೇಶಕ್ಕೆ ದುಡ್ಡು ಸುರಿದ ಮೋದಿ, ದಿಢೀರ್ ಅಂತ ಆಗಿದ್ದೇನು? ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದ ಪಾಲಿಟಿಕ್ಸ್ ಅನ್ನೇ ವರ್ಣರಂಜಿತ ಅಂತ ಬಣ್ಣ ಅಂತ ಅನ್ಕೊಳ್ತೀವಿ. ಆದರೆ ಇಂಟರ್ನ್ಯಾಷನಲ್ ರಿಲೇಷನ್ಗಳು ಕೂಡ ಹೇಗೆ ರಾಕೆಟ್ ವೇಗದಲ್ಲಿ ಚೇಂಜ್ ಆಗ್ತವೆ ಅನ್ನೋದಕ್ಕೆ ಈಗ ಭಾರತ ಮತ್ತು ಮಾಲ್ಡೀವ್ಸ್ ಇಡ್ತಾ ಇರೋ ಹೆಜ್ಜೆ ಲೇಟೆಸ್ಟ್ ಉದಾಹರಣೆ. ಜಸ್ಟ್ 1 ವರ್ಷದ ಹಿಂದೆ 2 ದೇಶಗಳ ಸಂಬಂಧ ಹದಗೆಟ್ಟಿದ್ವು. ನೀನಾ ಅಂತ ಜಗಳಕ್ಕೆ ಧುಮುಕಿದ್ರು. ಇಂಡಿಯಾ ಔಟ್, ಭಾರತದ ಬಾಳಿಕೆ ಮಾಡೋ ರಾಷ್ಟ್ರ ಅಂತ ಅಲ್ಲಿನ ಅಧ್ಯಕ್ಷ ಮುಯಿಜು ಬಾಯಿಗೆ ಬಂದಂತೆ ಮಾತನಾಡ್ತಿದ್ರು. ರಾಯಭಾರ ಅಧಿಕಾರಿಗಳು ಕೋಪದಲ್ಲಿ ಕಾರ್ ಹತ್ಕೊಂಡು ಓಡಿದ್ರು. ಸಭೆಗಳು ಮುರಿದು ಬಿದ್ದಿದ್ವು. ಭಾರತೀಯ ಪಡೆಗಳನ್ನು ವಾಪಸ್ ಕರೆಸ್ಕೊಳ್ಬೇಕಾದಂಥ ಪ್ರಸಂಗ ಬಂದಿತ್ತು. ಬೇರೆ ಯೂನಿಫಾರ್ಮ್ ಚೇಂಜ್ ಮಾಡಿ ಕಳಿಸುವಂಥ ಪ್ರಸಂಗ ಕೂಡ ಬಂದಿತ್ತು. ಮೋದಿ ಕೂಡ ಲಕ್ಷದ್ವೀಪಕ್ಕೆ ಬನ್ನಿ ಅಂತ ಮಾಲ್ಡೀವ್ಸ್ಗೆ ಸಂದೇಶ ಕೊಟ್ಟು ಪ್ರೆಷರ್ ಬಿಲ್ಡ್ ಮಾಡಿದ್ರು ಅವ್ರ ಮೇಲೆ. ಆದರೆ ಈಗ ಕಂಪ್ಲೀಟ್ ಚೇಂಜ್ ಆಗಿದೆ. 1 ವರ್ಷದ ಹಿಂದೆ ಪರಸ್ಪರ ವೈರಿಗಳಾಗಿದ್ದ ಭಾರತ ಮತ್ತು ಮಾಲ್ಡೀವ್ಸ್ ಈಗ ನಾವಿಬ್ರು ಅತ್ಯಾಪ್ತ ಗೆಳೆಯರು ಅಂತ ಕುಣಿತಾ ಇದ್ದಾರೆ ಇಬ್ರು. ಭಾರತವನ್ನು ದಾಳಿಕೋರ ಅಂತ ಇದ್ದ ಮುಯಿಜು ಈಗ ಅದೇ ದೇಶದ ಪ್ರಧಾನಿಯನ್ನ ಏರ್ಪೋರ್ಟ್ ತನಕ ಬಂದು ವೆಲ್ಕಮ್ ಮಾಡಿ ಅಪ್ಪಿಕೊಂಡು ಹಗ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಮೋದಿನ. ಮೋದಿ ಕೂಡ ಮಾಲ್ಡೀವ್ಸ್ಗೆ ಸಾವಿರಾರು ಕೋಟಿ ರೂಪಾಯಿ ಸಾಲ ಘೋಷಿಸಿದ್ದಾರೆ. ಮಾಲ್ಡೀವ್ಸ್ ಭಾರತ ಸಂಬಂಧ ಸಾಗರದಷ್ಟು ಆಳ, ಇತಿಹಾಸಕ್ಕಿಂತ ಪುರಾತನ. ಮಾಲ್ಡೀವ್ಸ್ ಬಗ್ಗೆ ಹೆಮ್ಮೆ ಇದೆ. ನನಗೆ ಮುಯಿಜು ಏರ್ಪೋರ್ಟಿಗೆ ಬಂದು ಕರ್ಕೊಂಡು ಹೋಗಿರೋದು ಬಹಳ ಮನಸ್ಸಿಗೆ ತಾಗ್ಬಿಡ್ತು ಅಂತ ಮೋದಿ ಹೇಳಿದ್ದಾರೆ. 1 ವರ್ಷದ ಹಿಂದೆ ಇದ್ದ ಸೀನ್ ಈಗ ಉಲ್ಟಾ ಆಗಿದೆ. 1 ಇಯರ್ ಬ್ಯಾಕ್ ಮಲಗಿದ್ದವರು ಯಾರಾದರೂ ಸಡನ್ ಆಗಿ ಎದ್ದು ಈಗ ನೋಡಿಬಿಟ್ರೆ ಅಚ್ಚರಿ, ಆಘಾತ ಎಲ್ಲ ಒಟ್ಟಿಗೆ ಅನುಭವಿಸೋ ರೀತಿಯಾಗಿದೆ. ಹಾಗಿದ್ರೆ ದಿಢೀರ್ ಅಂತ 2 ರಾಷ್ಟ್ರಗಳ ನಡುವೆ ಏನು ಬದಲಾಯಿತು? ಸೂಟ್ ಬೂಟ್ ಹಾಕೊಂಡು ಟರ್ಕಿ, ಚೀನಾ ಹಿಂದೆ ಓಡ್ತಾ ಇದ್ದ ಮುಯಿಜುಗೆ ಅಂಥದ್ದು ಏನಾಯಿತು? ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಎಷ್ಟು ಸಮಸ್ಯೆ ಇದ್ರು ಭಾರತ ಮಾಲ್ಡೀವ್ಸ್ನಂಥ ಸಾಂದರ್ಭಿಕ ಶತ್ರುಗೆ. ಮುಯಿಜು ಬಂದಮೇಲೆ ಶತ್ರು ರೀತಿ ಬಿಹೇವ್ ಮಾಡ್ತಿದ್ದ ರಾಷ್ಟ್ರಕ್ಕೆ ಯಾಕೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು ಸುರಿತಾ ಇದೆ? ಇದರ ಹಿಂದಿರೋ ತಂತ್ರ ಮತ್ತು ಅನಿವಾರ್ಯತೆ ಏನು ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮಾಲ್ಡೀವ್ಸ್ಗೆ ಮೋದಿ ದುಡ್ಡು, 1 ವರ್ಷದಲ್ಲಿ ಎಲ್ಲ ಉಲ್ಟಾ. ಸ್ನೇಹಿತರೆ, ಬ್ರಿಟನ್ ಪ್ರವಾಸ ಮಾಡಿ ಅಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸೈನ್ ಹಾಕಿದ ನಂತರ PM ನರೇಂದ್ರ ಮೋದಿ 2 ದಿನ ಮಾಲ್ಡೀವ್ಸ್ ಭೇಟಿ. ಹಾಗೆ ನೋಡಿದ್ರೆ ಮುಯಿಜು ಅಧ್ಯಕ್ಷೀಯ ಅವಧಿ ಮುಗಿಯೋ ತನಕವೂ ಮೋದಿ ಮಾಲ್ಡೀವ್ಸ್ಗೆ ಕಾಲಿಡಲ್ಲ, ಮಾಲ್ಡೀವ್ಸ್ ಅನ್ನ ದೂರ ಇಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಯಾಕಂದ್ರೆ ಜಸ್ಟ್ 1 ವರ್ಷದ ಹಿಂದೆ ಪರಿಸ್ಥಿತಿ ಸದ್ಯಕ್ಕೆ ಸರಿ ಹೋಗಲ್ಲ ಅನ್ನೋ ರೀತಿಯಲ್ಲಿ ಹಾಳಾಗಿತ್ತು. ಒಬ್ಬರ ವಿರುದ್ಧ ಮತ್ತೊಬ್ಬರು ಯಾವ ಲೆವೆಲಿಗೆ ಟೀಕಾ ಪ್ರಹಾರ ಮಾಡ್ತಿದ್ರು ಅಂತ ನೀವು ನೋಡಿದ್ರಿ. ಆದರೆ ಕಳೆದ ವಾರ ದಿಢೀರಂತ PM ನರೇಂದ್ರ ಮೋದಿ ಮಾಲ್ಡೀವ್ಸ್ಗೆ ಅವರ ಭೇಟಿ ಇದೆ ಅಂತ ಹೇಳಿ ಶೆಡ್ಯೂಲ್ ಅನೌನ್ಸ್ ಆಯಿತು. ಜುಲೈ 25 ಮತ್ತು 26ನೇ ತಾರೀಕು ಮೋದಿ ಮಾಲ್ಡೀವ್ಸ್ನಲ್ಲಿ ಮುಯಿಜುನ ಮೀಟ್ ಆಗಿದ್ದಾರೆ. ಅದರಲ್ಲೂ ಈ ಸಲ ಮೋದಿ ಫ್ಲೈಟ್ ಅಲ್ಲಿ ಲ್ಯಾಂಡ್ ಆಗ್ತಿದ್ದ ಹಾಗೆ ಅಧ್ಯಕ್ಷ ಮುಯಿಜು ಏರ್ಪೋರ್ಟ್ಗೆ ಬಂದು ಹಗ್ ಮಾಡಿ ವೆಲ್ಕಮ್ ಮಾಡಿಕೊಂಡ್ರು. ಮಾಲ್ಡೀವ್ಸ್ನ ಸಚಿವ ಸಂಪುಟದ ದಂಡೆ ಏರ್ಪೋರ್ಟ್ನಲ್ಲಿ ಲೈನಲ್ಲಿ ನಿಂತ್ಕೊಂಡಿತ್ತು. ಕೊನೆಗೆ ಮಾಲ್ಡೀವ್ಸ್ನ 60ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲೂ ಕೂಡ ಮೋದಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ್ರು. ಮಾಲ್ಡೀವ್ಸ್ ಭಾರತದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮಾತುಕತೆ ಕೂಡ ಶುರುವಾಯಿತು. ಮಾಲ್ಡೀವ್ಸ್ ಭಾರತಕ್ಕೆ ಕೊಡಬೇಕಾಗಿದ್ದ ಸಾಲದ ಅವಧಿಯನ್ನು ವಿಸ್ತರಣೆ ಕೂಡ ಮಾಡಲಾಯಿತು. ಇದೆಲ್ಲಕ್ಕೂ ಕಳಶ ಇಡೋ ಹಾಗೆ ಮೋದಿ ಹೊಸದಾಗಿ $500 ಬಿಲಿಯನ್, ಒಟ್ಟು $565 ಮಿಲಿಯನ್, $4,850 ಕೋಟಿ ರೂಪಾಯಿ ಇಷ್ಟು ಸಾಲವನ್ನು ಅನೌನ್ಸ್ ಮಾಡಿದ್ರು. ಹಳೆ ಸಾಲ ಕೊಡೋಕ್ಕೂ ಕೂಡ ಟೈಮ್ ಎಕ್ಸ್ಟ್ರಾ ಕೊಟ್ಟರು. ಸ್ನೇಹಿತರು, ತುಂಬ ಜನಕ್ಕೆ ಇದು ಭಾಳ ದೊಡ್ಡ ದುಡ್ಡ ಮಾಲ್ಡೀವ್ಸ್ಗೆ, ಒಂದು ರಾಷ್ಟ್ರಕ್ಕೆ ಅಂತ ಅನಿಸ್ಬೋದು. ಆದರೆ ಭಾರತದಂಥ ರಾಷ್ಟ್ರಕ್ಕೂ ದೊಡ್ಡದೇ ಇದು, ಮಾಲ್ಡೀವ್ಸ್ಗೆ ಇನ್ನೂ ತುಂಬ ದೊಡ್ಡದು. ಮಾಲ್ಡೀವ್ಸಲ್ಲಿರೋ ಜನಸಂಖ್ಯೆನೇ 5 ಲಕ್ಷ ಜನ. ಇಡೀ ದೇಶದಲ್ಲಿ 5 ಲಕ್ಷ. ನಮ್ಮದು ಒಂದು ಇಲ್ಲಿ ಮಲ್ಲೇಶ್ವರಂ, ಶಿವಾಜಿನಗರ ಸುತ್ತಮುತ್ತ ಓಡಾಡ್ಕೊಂಬಂದರೆ ಅದಕ್ಕಿಂತ ಜಾಸ್ತಿ ಜನ ಸಿಗ್ತಾರೆ. ಅಲ್ಲಿರೋದೇ ಅಷ್ಟು ಜನ, ಟೋಟಲ್ ಕಂಟ್ರಿ ಪಾಪ್ಯುಲೇಷನ್. ಅವರ ಎಲ್ಲ ದ್ವೀಪಗಳನ್ನು ಒಂದು ಕಡೆ ಜೋಡಿಸಿಟ್ರು ಕೂಡ ನಮ್ಮ ಬೆಂಗಳೂರಿಗಿಂತ 3 ಪಟ್ಟು ಚಿಕ್ಕ ರಾಷ್ಟ್ರ. ಅವರ ಒಟ್ಟು GDP, ಬಜೆಟ್ ಅಲ್ಲ, ಇಡೀ ದೇಶದ GDPನೇ ಜಸ್ಟ್ $7.2 ಬಿಲಿಯನ್. ಅವರ ಫಾರೆಕ್ಸ್ $588 ಮಿಲಿಯನ್ ಅಷ್ಟು ಮಾತ್ರ. ಹೀಗಿರುವಾಗ ಅವರ ಫಾರೆಕ್ಸ್ನಷ್ಟು ಹಣವನ್ನು ಭಾರತ ಒಂದೇ ಸಲ ಅವರಿಗೆ ತಗೊಳ್ಳಿ ಅಂತ ಕೊಟ್ಟರೆ ಮಾಲ್ಡೀವ್ಸ್ಗೆ ಎಲ್ಲಿ ಹಿಡಿಯೋಣ, ಎಲ್ಲಿ ಹಿಡ್ಕೊಳ್ಳೋಣ ಅಂತ ಗೊತ್ತಾಗೋದಿಲ್ಲ. ಅಷ್ಟು ದುಡ್ಡದು. ಇದಿಷ್ಟು ಮಾತ್ರ ಅಲ್ಲ, ಭಾರತ ಮಾಲ್ಡೀವ್ಸ್ 2 ರಾಷ್ಟ್ರಗಳು ಸುಮಾರು 8 ಪ್ರಮುಖ ಒಪ್ಪಂದಗಳಿಗೆ ಸೈನ್ ಕೂಡ ಹಾಕಿದ್ದಾರೆ. ಮಾಲ್ಡೀವ್ಸ್ಗೆ ಇನ್ನೂ ಹೆಲ್ಪ್ ಮಾಡ್ತೀವಿ, ನಾವು ಯಾವತ್ತಿಗೂ ನಿಮ್ಮನ್ನು ಕೈ ಬಿಡಲ್ಲ, ಅದು ವಿಕೋಪ ಆಗಲಿ ಪ್ಯಾಂಡಮಿಕ್ ಆಗಲಿ ಭಾರತ ಮಾಲ್ಡೀವ್ಸ್ನ ಫಸ್ಟ್ ರೆಸ್ಪಾಂಡರ್ ಆಗಿ ಕೆಲಸ ಮಾಡುತ್ತೆ ಅಂತ ಮೋದಿ ಮತ್ತೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಿಮ್ಮ ಸಮಸ್ಯೆಗಳಿಗೆ ಮೊದಲು ಬರೋದೇ ನಾವಿಲ್ಲಿ ಪಕ್ಕದಲ್ಲಿರೋ ದೊಡ್ಡವರು ಅಂತ ಹೇಳಿ ಮೋದಿ ಹೇಳ್ದಂಗಿದೆ.
ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅಷ್ಟೇ ಅಲ್ಲ, ಭಾರತ ಮಾಲ್ಡೀವ್ ಸಂಬಂಧ ಸಾಗರದಷ್ಟು ಆಳ, ಇತಿಹಾಸದಷ್ಟು ಪ್ರಾಚೀನ. ಮುಯ್ಜು ಏರ್ಪೋರ್ಟ್ಗೆ ಬಂದು ನನ್ನ ಹಗ್ ಮಾಡಿ ವೆಲ್ಕಮ್ ಮಾಡಿ ಕರ್ಕೊಂಡು ಹೋಗಿರೋದು ಟಚ್ ಆಗಿಬಿಡ್ತು ನಮಗೆ. ನಾವು ಕೊಡ್ತಿರೋ ಹಣವನ್ನ ಮಾಲ್ಡೀವ್ಸ್ ಜನರ ಉದ್ಧಾರಕ್ಕೆ, ಮಾಲ್ಡೀವ್ಸ್ನ ಮೂಲಸೌಕರ್ಯ ಅಭಿವೃದ್ಧಿಗೆ ಬಳಸಲಾಗುತ್ತೆ ಅಂತ ಮೋದಿ ಹೇಳಿದ್ದಾರೆ. ಇತ್ತ ಭಾರತವನ್ನ ದಾಳಿಕೋರ ಅಂತ ಕರೆದಿದ್ದ ಮುಯ್ಜು ಕೂಡ ಭಾರತ ನಮ್ಮ ನಂಬುಗೆಯ ಮಿತ್ರ, ನಮ್ಮ ಲಾಂಗ್ ಟರ್ಮ್ ಪಾರ್ಟ್ನರ್. ಭಾರತ ಮಾಲ್ಡೀವ್ಸ್ ಇಬ್ರು ಒಟ್ಟಾಗಿ ಸಾಕ್ತಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಯವರೂ ನಾಚೋ ರೀತಿ ಮೋದಿ ಅವರನ್ನ ಕೊಂಡಾಡ್ಬಿಟ್ಟಿದ್ದಾರೆ. ಮೋದಿ ಈಗ ಭಾರತದಲ್ಲಿ ಅತಿ ದೀರ್ಘ ಕಾಲ ಆಳಿದ 2ನೇ ಪ್ರಧಾನಿಯಾಗಿದ್ದಾರೆ. ಇದು ಅವರ ಡೆಡಿಕೇಶನ್ ತೋರಿಸುತ್ತೆ. ಭಾರತದ ಜನರ ಬಗ್ಗೆ ಅವರಿಗಿರೋ ಕಾಳಜಿ, ಅವರ ಜನಪರ ಪ್ರೀತಿಯನ್ನ ತೋರಿಸುತ್ತೆ ಅಂತ ಹೇಳಿದ್ದಾರೆ. ಈ ಮೂಲಕ 1-1.5 ವರ್ಷದ ಹಿಂದೆ ಆಗಿದ್ದೆಲ್ಲ ಕಂಟ್ರೋಲ್, ಸೆಲೆಕ್ಟ್ ಆಲ್, ಡಿಲೀಟ್, ಇನ್ನೇನಿದ್ರು ಕೂಡ ಹೊಸ ಅಧ್ಯಾಯ ಅಂತ 2 ರಾಷ್ಟ್ರಗಳು ಘೋಷಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಿದ್ರೆ ದಿಢೀರ್ ಅಂತ ಆಗಿದ್ದೇನು? ಸ್ನೇಹಿತರೆ, ಭಾರತ ಮತ್ತು ಮಾಲ್ಡೀವ್ಸ್ ಸಂಬಂಧ 60 ವರ್ಷಗಳಿಂದ ಚೆನ್ನಾಗೇ ಇದೆ, ನಿಮಗೆಲ್ಲ ಗೊತ್ತಿದೆ. ಆದರೆ ಮಾಲ್ಡೀವ್ಸ್ ಭೂತಾನ್ ರೀತಿ ಪೂರ್ತಿ ಭಾರತದ ಮಿತ್ರನ ಅಲ್ಲ. ಅಲ್ಲಿ MDP ಅಂದ್ರೆ ಇದೆ ಮುಯ್ಜು ಪಾರ್ಟಿ ಅಧಿಕಾರಕ್ಕೆ ಬಂದಾಗಲೆಲ್ಲ ಅವರು ಭಾರತಕ್ಕೆ ಕಿರಿಕಿರಿ ಮಾಡ್ತಾರೆ. ಈ ಹಿಂದೆ ಅಬ್ದುಲ್ಲಾ ಯಾಮಿನ್ ತನ್ನನ್ನೇ ಚೀನಾಗೆ ಮಾರ್ಕೊಂಡು ಭಾರತದ ವಿರುದ್ಧ ಮಾತನಾಡ್ತಿದ್ದಂಥ ಮನುಷ್ಯ. ಈತನ ನಂತರ ಈ ವ್ಯಕ್ತಿಯ ಶಿಷ್ಯ ಅಂದ್ರೆ ಈಗಿನ ಮುಯ್ಜು ಕೂಡ ಭಾರತ ವಿರೋಧಿ ಕ್ಯಾಂಪೇನ್ ಮಾಡಿಕೊಂಡೇ ಅಧಿಕಾರಕ್ಕೆ ಬಂದಿದ್ದು. ಇಂಡಿಯಾ ಔಟ್, ಭಾರತ ಗೆಟ್ ಔಟ್ ಅಂತ ಕ್ಯಾಂಪೇನ್ ಮಾಡಿ ದೇಹ ತುಂಬ ಕಪ್ಪು ಬಟ್ಟೆಯನ್ನು ಹಾಕೊಂಡು ದೊಡ್ಡ ಕ್ರಾಂತಿಕಾರಿ ಥರ ಬಿಲ್ಡಪ್ ಕೊಟ್ಟು ಅಧ್ಯಕ್ಷ ಆಗಿರೋದು. ನನ್ನನ್ನು ಅಧ್ಯಕ್ಷ ಮಾಡಿದ್ರೆ ಭಾರತವನ್ನು ಓಡಿಸ್ಬಿಡ್ತೀನಿ, ನಮ್ಮ ದೇಶದಿಂದ ಹೊರಗೆ ಹಾಕಿಬಿಡ್ತೀನಿ, ಇಲ್ಲಿ ಅವರ ಸೇನಾಪಡೆ ಯಾಕಿರಬೇಕು, ಭಾರತ ನಮ್ಮನ್ನು ಗುಲಾಮರ ಥರ ಟ್ರೀಟ್ ಮಾಡ್ತಿದೆ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ರು. ಹಾಗಂತಿದ್ದು ಚುನಾವಣೆಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅಧ್ಯಕ್ಷನಾದ ಮೇಲೂ ಕೂಡ ಆತ ಭಾರತ ವಿರೋಧಿ ಸ್ಟೇಟ್ಮೆಂಟನ್ನು ಕೊಡ್ತಾನೆ ಬಂದರು, ಆ್ಯಕ್ಷನ್ಸ್ ತಗೊಳ್ತಾನೆ ಬಂದರು. 2023 ಸೆಪ್ಟೆಂಬರ್ನಲ್ಲಿ ಮುಯ್ಜು ಮಾಲ್ಡೀವ್ಸ್ನ ಅಧ್ಯಕ್ಷರಾದಾಗ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಭಾರತ ಸಚಿವ ಕಿರಣ್ ರಿಜಿಜು ಅವ್ರನ್ನ ಕಳಿಸ್ಕೊಟ್ಟಿತ್ತು. 2023 ಡಿಸೆಂಬರ್ನಲ್ಲಿ ಖುದ್ದು PM ಮೋದಿ UAEನಲ್ಲಿ ಮುಯ್ಜುರನ್ನ ಮೀಟ್ ಮಾಡಿದ್ರು. ಆದರೆ ಅನನುಭವಿಯಾಗಿದ್ದ ಮುಯ್ಜು ಭಾರತವನ್ನು ತನ್ನ ಶತ್ರು ರೀತಿಯಲ್ಲೇ ಟ್ರೀಟ್ ಮಾಡ್ತಾ ಇದ್ರು. ಮಾಲ್ಡೀವ್ಸ್ ಅಧ್ಯಕ್ಷರಾದವರು ಸಂಪ್ರದಾಯದಂತೆ ಮೊದಲು ಭಾರತಕ್ಕೆ ಭೇಟಿ ಕೊಡಬೇಕಾಗಿತ್ತು. ಆದರೆ ಮುಯ್ಜು ಅದನ್ನು ಮುರಿದು ಟರ್ಕಿಗೆ ಭೇಟಿ ಕೊಟ್ಟರು. ಭಾರತದ ಕಣ್ಣಿಗೆ ಕೈ ಹಾಕೋ ಕೆಲಸ ಮಾಡಿದ್ರು. ಅರ್ಡೋನ್ ಆಶೀರ್ವಾದ ಪಡ್ಕೊಂಡು ಅಲ್ಲಿ ಡ್ರೋನ್ ಸಾಲ ಕೇಳಿ ಸೀದಾ ಚೀನಾಗೆ ಹಾರಿದ್ರು. ಆಮೇಲೆ ಭಾರತದ ಇನ್ನೊಂದು ಕಣ್ಣಿಗೂ ಅವ ಕೈ ಹಾಕಿದ್ರು. ಅಲ್ಲಿ ಚೀನಿಯರು ಮಾಲ್ಡೀವ್ಸ್ಗೆ ಬರಬೇಕು, ಚೀನಾ ಮಾಲ್ಡೀವ್ಸ್ನ ಆಪ್ತ ಮಿತ್ರ ಅಂತೆಲ್ಲ ಬಣ್ಣಿಸಿದ್ರು. ಆದರೆ ದಿನಗಳು ಉರುಳ್ತಾ ಇದ್ದ ಹಾಗೆ ಇಬ್ಬರೂ ಕೂಡ ಸಹಾಯಕ್ಕೆ ಬರಲಿಲ್ಲ. ಮಾಲ್ಡೀವ್ಸ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ಮಾಲ್ಡೀವ್ಸ್ನಲ್ಲಿ ಆರ್ಥಿಕ ಪರಿಸ್ಥಿತಿ ಸಾಲದ ಹೊರೆ ಕಿತ್ಕೊಂಡು ಹೋಗೋಕೆ ಶುರುವಾಯಿತು. ಈ ಮಧ್ಯೆ ಭಾರತ ಹಾಗೂ ಮಾಲ್ಡೀವ್ಸ್ ಸಂಬಂಧ ಕೂಡ ಹಳಿಸೋಕೆ ಶುರುವಾಗಿತ್ತು. ಚೀನಾ ತಾಳಕ್ಕೆ ಇಡೀ ದಿನ ಕುಣಿತಾ ಇದ್ದ ಮುಯ್ಜು ಪಕ್ಕ ಲೋಕಲ್ ಭಾಷೆಯಲ್ಲಿ ಮಾತನಾಡ್ತಿದ್ರು. ನಮ್ಮನ್ನು ಹೆದರಿಸ್ಲಿಕ್ಕೆ ಯಾರಿಗೂ ಲೈಸೆನ್ಸ್ ಕೊಟ್ಟಿಲ್ಲ, ನಾವು ಆಕಾರದಲ್ಲಿ ಚಿಕ್ಕ ಇರ್ಬೋದು, ಹಾಗಂತ ನಮ್ಮ ಆಂತರಿಕ ವ್ಯವಹಾರಗಳಲ್ಲಿ ಇಂಟರ್ಫಿಯರ್ ಆಗೋಕೆ ನಾವು ಯಾರಿಗೂ ಬಿಡಲ್ಲ ಅಂತ ಭಾರತವನ್ನು ಕೆಣಕ್ತಾನೇ ಇದ್ರು. ಆತ ಜೈಶಂಕರ್ ಕೂಡ ನಾವು ದೊಡ್ಡ ಬುಲ್ಲಿಗಳಾಗಿದ್ರೆ ಅಂದರೆ ದಬಾಯಿಸೋರಾಗಿದ್ರೆ $4.25 ಬಿಲಿಯನ್ ಸಾಲ ಕೊಡ್ತಾ ಇರಲಿಲ್ಲ ನಿಮಗೆ ಅಂಥೇಳಿ ಕೌಂಟರ್ ಕೂಡ ಕೊಟ್ಟರು. ಇದರ ನಂತರ ಭಾರತದ ಪ್ರಧಾನಿ ಲಕ್ಷದ್ವೀಪಕ್ಕೆ ಹೋಗಿ ಭಾರತೀಯರಿಗೆ ಅಲ್ಲಿವರೆಗೆ ಯಾಕೆ ಹೋಗ್ತೀರಿ, ನಮ್ಮದೇ ಇದೆಯಲ್ಲ ಇಲ್ಲಿ ಬನ್ನಿ ಲಕ್ಷದ್ವೀಪಕ್ಕೆ ಅಂಥೇಳಿ ಮಾಲ್ಡೀವ್ಸ್ ಪ್ರವಾಸೋದ್ಯಮಕ್ಕೆ ಹೊಡೆತ ಕೊಡೋ ರೀತಿಯಲ್ಲಿ ಹೆಜ್ಜೆಗಳನ್ನು ಇಟ್ಟರು. ಯಾಕಂದರೆ ಮುಯ್ಜು ಸಂಪುಟದ ಸಚಿವರೆಲ್ಲ ಭಾರತದ ಬಗ್ಗೆ, ಭಾರತದ ಪ್ರಧಾನಿ ಮೋದಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಪ್ರತಿಯಾಗಿ ಭಾರತ ಈ ಹೆಜ್ಜೆಯನ್ನು ಇಟ್ಟಿತ್ತು. ಯಾಕಂದರೆ ಸಾಮಾನ್ಯ ಭಾಷೆಯಲ್ಲ, ಭಾರತದ ಪ್ರಧಾನಿಯನ್ನ ಕೋಡಂಗಿ, ಉಗ್ರ, ಇಸ್ರೇಲ್ನ ಕೈಗೊಂಬೆ ಅಂತೆಲ್ಲ ಬಾಯಿಗೆ ಬಂದಂತೆ ಮುಯ್ಜು ಸಂಪುಟದ ಸಚಿವರು ಹೇಳಿಕೆ ಕೊಟ್ಟಿದ್ರು. ಇದನ್ನು ಭಾರತದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಖಂಡಿಸಿದ್ರು. ಮಾಲ್ಡೀವ್ಸ್ ರಾಯಭಾರಿಯನ್ನು ಕರೆಸಿ ಭಾರತ ಚೆನ್ನಾಗಿ ಕ್ಲಾಸ್ ತಗೊಂಡು ಅವರಿಗೆ ಎಚ್ಚರಿಕೆ ಕೊಟ್ಟು ಕಳಿಸಿತ್ತು. ಭಾರತ ಯಾವ ಲೆವೆಲಿಗೆ ಕ್ಲಾಸ್ ತಗೊಂಡಿತ್ತು ಅಂದರೆ ಆತ ಬಂದ ಕೆಲ ನಿಮಿಷಕ್ಕೆ ಸಿಟ್ಟಿನಿಂದ ಹೊರಗೆ ಓಡಿ ಹೋಗಿದ್ದು ಕೂಡ ವೈರಲ್ ಆಗಿತ್ತು. ಆ ಕಡೆ ಮಾಲ್ಡೀವ್ಸ್ ಕೂಡ ಭಾರತದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿತು. ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಶುರುವಾಯಿತು. ಟ್ರಿಪ್ಗೆ ಬುಕ್ ಮಾಡಿದ ಫ್ಲೈಟ್ ಟಿಕೆಟ್ಸ್ ಎಲ್ಲ ಕ್ಯಾನ್ಸಲ್ ಆದವು. ಹೀಗೆ 2 ದೇಶಗಳ ನಡುವೆ ಎಲ್ಲ ಮುಗಿದು ಹೋಯ್ತು ಅನ್ನೋ ಪರಿಸ್ಥಿತಿ ಇತ್ತು. ಆದರೆ ಈ ರೀತಿಯಾದ ಕೆಲವೇ ದಿನಗಳಲ್ಲಿ ಮಾಲ್ಡೀವ್ಸ್ ಮಂಡಿಯೂರೋಕೆ ಶುರು ಮಾಡಿದೆ.
ಮಾಲ್ಡೀವ್ಸ್ನಲ್ಲಿ ಆರ್ಥಿಕ ಸಂಕಷ್ಟ ಶುರುವಾಗಿ ಸಾಲದ ಹೊರೆ ಹೆಚ್ಚಾಗೋಕೆ ಶುರುವಾದಾಗ ಮಾಲ್ಡೀವ್ಸ್ ನಿಧಾನಕ್ಕೆ ಮತ್ತೆ ಹಳೆ ಯಜಮಾನನ ಪಾದವೇ ಗತಿ ಅನ್ನೋ ತರದಲ್ಲಿ ಭಾರತದ ಕಡೆಗೆ ಮುಖ ಮಾಡಿತು. ಅಗತ್ಯ ವಸ್ತುಗಳ ಕೊರತೆ ಉಂಟಾಗಿದ್ದು ಮಾಲ್ಡೀವ್ಸ್ಗೆ ಪೆಟ್ಟು ಕೊಡ್ತು. ಟರ್ಕಿ, ಚೀನಾಗಳು ಎಷ್ಟೇ ದುಡ್ಡಿನ ಭರವಸೆ ಕೊಟ್ಟರೂ ಕೂಡ ಭಾರತದಿಂದ ಬರೋ ನೀರು, ಔಷಧ ಇದಕ್ಕೆಲ್ಲ ಟರ್ಕಿ ಮತ್ತು ಚೀನಾ ಆಲ್ಟರ್ನೇಟಿವ್ ಅಲ್ಲ ಅನ್ನೋದು ಮಾಲ್ಡೀವ್ಸ್ಗೆ ಗೊತ್ತಾಯಿತು. ಭಾರತದಿಂದ ಹೋಗುವ ಆಹಾರ ಅದಕ್ಕೂ ಕೂಡ ಟರ್ಕಿ ಮತ್ತು ಚೀನಾ ಆಲ್ಟರ್ನೇಟಿವ್ ಅಲ್ಲ ಅನ್ನೋದು ಗೊತ್ತಾಯಿತು ಮಾಲ್ಡೀವ್ಸ್ಗೆ. ಹೊಟ್ಟೆ ತುಂಬಿಸಲ್ಲ ಅವರು ಅಂತ ಗೊತ್ತಾಯಿತು, ನಮ್ಮನ್ನು ಬದುಕಿಸಲ್ಲ ಅವರು ಅನ್ನೋದು ಗೊತ್ತಾಯಿತು ಮುಯಿಜುಗೆ. ಹೀಗಾಗಿ ಭಾರತಕ್ಕೆ ಮತ್ತೆ ನೈಸ್ ಹೊಡೆಯೋಕೆ ಶುರು ಮಾಡಿದ್ದಾರೆ. ಭಾರತೀಯರು ಹಾಗೆಲ್ಲ ತಿಳ್ಕೋಬೇಡಿ, ನಮ್ಮ ಟೂರಿಸಂ ಇಂಪ್ರೂವ್ ಮಾಡೋಕ್ಕೆ ಬನ್ನಿ ನೀವು ಇಲ್ಲಿಗೆ ಅಂತ ಕರೆಯೋಕೆ ಶುರು ಮಾಡಿದ್ರು. ಮಾಲ್ಡೀವ್ಸ್ ವಿದೇಶಾಂಗ ಮಂತ್ರಿ ಮೂಸಾ ಜಮೀರ್ 2024 ಮೇನಲ್ಲಿ ಭಾರತಕ್ಕೂ ಬಂದರು. ಮಾಲ್ಡೀವ್ಸ್ ತುಂಬಾ ಸಂಕಷ್ಟದಲ್ಲಿದೆ, ನಮಗೆ ಹಣ ಸಹಾಯ ಮಾಡಿ ಅಂತ ಗೋಗರೆದ್ರು. ಹಲವು ಸುತ್ತಿನ ಹೈ ಲೆವೆಲ್ ಮೀಟಿಂಗ್ ನಡೆದು ಭಾರತದಿಂದ ಸಕಾರಾತ್ಮಕ ಸ್ಪಂದನೆ ಕೂಡ ಸಿಕ್ತು. ಆನಂತರ ಮುಯಿಜುನೇ ಖುದ್ದು ಭಾರತಕ್ಕೆ ಬಂದರು. ಮೋದಿ ಅವರ 3ನೇ ಬಾರಿಯ ಪ್ರಧಾನಿ ಪದಗ್ರಹಣ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡ್ರು. ಅಕ್ಟೋಬರ್ 2024 ಮುಯಿಜು ಮತ್ತೆ ಭಾರತಕ್ಕೆ ಫ್ಲೈಟ್ ಹತ್ತಿದ್ರು. 5 ದಿನಗಳ ಕಾಲ ಭಾರತದಲ್ಲಿ ವಾಸ್ತವ್ಯ ಹೂಡಿದ್ರು. ಭಾರತದ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಧಕ್ಕೆ ತರುವಂತ ಯಾವುದೇ ಕೆಲಸವನ್ನ ಮಾಲ್ಡೀವ್ಸ್ ಮಾಡಲ್ಲ. ಮಾಲ್ಡೀವ್ಸ್ನ ಉತ್ತಮ ನೆರೆಹೊರೆ ಮತ್ತು ಸ್ನೇಹಿತನಾಗಿರೋ ಭಾರತದ ಪಾತ್ರವನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿದ್ರು. ಆನಂತರ ತನ್ನ 2025 ಬಜೆಟ್ನಲ್ಲಿ ಭಾರತ ಮಾಲ್ಡೀವ್ಸ್ಗೆ ಕೊಡಬೇಕಾಗಿದ್ದ ನೆರವನ್ನ ಸಿಕ್ಕಾಪಟ್ಟೆ ಏರಿಕೆ ಮಾಡಿ ಸುಮಾರು 600 ಕೋಟಿ ರೂಪಾಯಿಗೆ ತಗೊಂಡು ಹೋಯಿತು. 2024 ಬರೀ 400 ಕೋಟಿ ರೂಪಾಯಿ ಕೊಟ್ಟಿದ್ದನ್ನ 50% ಜಂಪ್ ಮಾಡಿತು. ಹಾಗೆ ಏಪ್ರಿಲ್ 2025 ಅಗತ್ಯ ಸರಕುಗಳ ರಫ್ತಿಗೆ ಕೋಟಾಗಳನ್ನು ಕೂಡ ಅಪ್ರೂವ್ ಮಾಡಿತು. ಸಾಲದ ಮರುಪಾವತಿ ಅವಧಿಯನ್ನು ವಿಸ್ತರಣೆ ಮಾಡಲಾಯಿತು. ಒಟ್ಟಾರೆ ಮಾಲ್ಡೀವ್ಸ್ ಚಿಗುರ್ಕೊಳ್ಳೋಕೆ, ಚೇತರಿಸ್ಕೊಳ್ಳೋಕೆ ಎಲ್ಲ ಹೆಲ್ಪನ್ನು ಭಾರತ ಮಾಡಿತು. ಈಗ ಭಾರತದ ಪ್ರಧಾನಿ ಅಲ್ಲಿಗೆ ಭೇಟಿ ಕೊಟ್ಟಿರೋ ಮೂಲಕ ಈ ಸಂಬಂಧಕ್ಕೆ ಏನೊಂದು ತಿರುವು ಕೂಡ ಸಿಕ್ಕಿದೆ. ಇಲ್ಲಿ ತುಂಬಾ ಜನರಿಗೆ ಅವಾಗಿಂದ ಏನು ಭಾರತ ಈ ರೀತಿ ನಡ್ಕೊಳ್ತಾ ಇದೆಯಲ್ಲ, ಭಾರತದ ಪ್ರಧಾನಿಯನ್ನು ಅಷ್ಟೆಲ್ಲ ಕೆಟ್ಟದಾಗ ಬೈದ್ರು, ಭಾರತದ ವಿರುದ್ಧ ಅಷ್ಟು ದ್ವೇಷ ಕಕ್ಕಿದ್ರು, ನಾವು ಯಾಕೆ ಅವ್ರಿಗೆ ಇಷ್ಟೊಂದು ದುಡ್ಡು ಕೊಡಬೇಕು ಮಾಲ್ಡೀವ್ಸ್ಗೆ? ಮುಯಿಜು ಅಪ್ಕೊಳಕ್ಕೆ ಬಂದರೂ ಕೂಡ ಮೋದಿ ಯಾಕೆ ಅಪ್ಕೋಬೇಕಾಗಿತ್ತು, ದೂರ ತಳ್ಳಬೇಕಾಗಿತ್ತು ಅಂತ ಕೆಲವರಿಗೆ ಅನಿಸ್ಬೋದು. ಆದರೆ ಸ್ನೇಹಿತರೆ, ವೈಯಕ್ತಿಕವಾಗಿ ಒಬ್ಬರು ಬೈದರು ಅಂದ ತಕ್ಷಣ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಹಾಗೆ ನಡ್ಕೊಳ್ಳೋಕೆ ಬರೋದಿಲ್ಲ. ವೈಯಕ್ತಿಕವೇ ಬೇರೆ, ಅಂತಾರಾಷ್ಟ್ರೀಯ ಸಂಬಂಧಗಳೇ ಬೇರೆ. ಮಾಲ್ಡೀವ್ಸ್ ಪುಟ್ಟ ರಾಷ್ಟ್ರವೇ ಆಗಿರ್ಬೋದು, ಈಗಿನ ಅಧ್ಯಕ್ಷ ಮುಯಿಜು ಉದ್ದಟತನದಿಂದ ವರ್ತಿಸ್ತಾ ಇರಬಹುದು, ಆದರೆ ಭಾರತದಂತ ದೊಡ್ಡ ರಾಷ್ಟ್ರ ಮೆಚುರಿಟಿಯಿಂದ ವರ್ತಿಸಬೇಕಾಗತ್ತೆ. ಅದರಲ್ಲೂ ಮಾಲ್ಡೀವ್ಸ್ ಭಾರತದ ರಕ್ಷಣೆಗೂ ತುಂಬಾ ಮುಖ್ಯ. ಲಕ್ಷದ್ವೀಪದಿಂದ ಜಸ್ಟ್ 754 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇಷ್ಟು ಹತ್ತಿರದಲ್ಲಿ ನಮಗೆ ಶತ್ರು ಹುಡ್ಕೊಂಡ್ರೆ, ಚೀನಾ, ಟರ್ಕಿ, ಪಾಕಿಸ್ತಾನ ಒಂದು ಕೂರಕ್ಕೆ ಬಿಡ್ಕೊಂಡ್ರೆ ನಮಗೆ ಇನ್ನೊಂದು ಕಿರಿಕಿರಿ ಅನ್ನೆಸೆಸರಿ ಅಲ್ಲಿ ಶುರುವಾಗುತ್ತೆ. ಹಾಗಾಗಿ ಮುಯಿಜುನೇ ಇರಲಿ, ಯಾಮಿನೇ ಬರಲಿ, ಯಾರೇ ಬರಲಿ ಅಲ್ಲಿ ಅವರೆಲ್ಲ ತಾತ್ಕಾಲಿಕ. ಅದನ್ನೆಲ್ಲ ಮೈಂಡಿಗೆ ಹಾಕೊಳಕ್ ಹೋಗಬಾರ್ದು. ಭಾರತದ ಭದ್ರತೆಗೆ ಮಾಲ್ಡೀವ್ಸ್ ಬೆದರಿಕೆ ರೀತಿ ರೆಡಿ ಆಗಬಾರ್ದು. ಅದಾಗಬಾರ್ದು ಅಂದರೆ ಅಲ್ಲಿ ಪ್ರಜಾಪ್ರಭುತ್ವ ಇರಬೇಕು, ಅಲ್ಲಿನ ಜನರಿಗೆ ನಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇರಬೇಕು, ಅಲ್ಲಿನ ಪಾಪ್ಯುಲೇಷನ್ಗೆ. ಹೀಗಾಗಿನೇ 1988 ಮಾಲ್ಡೀವ್ಸ್ನಲ್ಲಿ ಸೇನಾ ದಂಗೆ ಆಗುವಾಗ ಭಾರತ ಸೇನೆಯನ್ನು ಕಳಿಸ್ಕೊಟ್ಟಿತ್ತು. ಇನ್ನು ಇವತ್ತಿಗೂ ಅಲ್ಲಿ ಭಾರತದ ಇಂಟೆಲಿಜೆನ್ಸ್ ನೆಟ್ವರ್ಕ್ ಪ್ರೆಸೆನ್ಸ್ ಚೆನ್ನಾಗಿದೆ. ಭಾರತ ಮಾಲ್ಡೀವ್ಸ್ನಲ್ಲಿ ಒಳ್ಳೆ ಪ್ರಭಾವವನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಸೊ ಸಿಟ್ಟು ಬಂದ ಕೂಡಲೇ ಮೂಗು ಕೊಯ್ದರೆ ಶಾಂತವಾದ ಮೇಲೆ ಮೂಗು ವಾಪಸ್ ಬರುತ್ತಾ, ಅದರ ಪರಿಣಾಮ ಗಂಭೀರ ಆಗಿರುತ್ತೆ. ಹೀಗಾಗಿನೇ ಭಾರತ ಅನಿವಾರ್ಯತೆ ಮತ್ತು ತಂತ್ರಗಾರಿಕೆ ದೃಷ್ಟಿಯಿಂದ ಸಮಾಧಾನದಿಂದ ಮಾಲ್ಡೀವ್ಸ್ ಅನ್ನ ಕಂಟ್ರೋಲ್ ಮಾಡೋಕೆ ನೋಡ್ತಾ ಇದೆ ಪರಿಸ್ಥಿತಿಯನ್ನ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.